ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಇಂಗ್ಲೀಷ್ ನಲಿಕಲಿ ಕ್ಲಾಸ್ 1 ಇಲ್ಲಿ ಅಲ್ಫಾಬೆಟ್ದ ಒಂದೊಂದು ಅಕ್ಷರಗಳನ್ನು ಕೊಡಲಾಗಿದೆ. ಅವುಗಳ ಸಹಾಯದಿಂದ ಶಬ್ದಗಳ ರಚನೆ ಮಾಡೋಣ ಮತ್ತು ವಾಕ್ಯಗಳ ರಚನೆ ಮಾಡುವುದು, ಚಿತ್ರದ ಸಹಾಯದಿಂದ ಓದುವುದನ್ನು ಕಲಿಯೋಣ. ಮೊದಲನೇದಾಗಿ ಅಕ್ಷರಗಳನ್ನು ನೋಡೋಣ. ಮೊದಲನೇದ ಅಕ್ಷರ ಸಿ, ಓ, ಎ, ಪಿ, ಟಿ. ಸಿ, ಓ, ಎ, ಪಿ, ಟಿ ಇವುಗಳ ಸಹಾಯದಿಂದ ಶಬ್ದಗಳನ್ನು ರಚನೆ ಮಾಡೋಣ. ಎ ಪಿ ಆ್ಯಪ್, ಎ ಟಿ ಆ್ಯಟ್, ಒ ಪಿ ಓಪ್, ಒ ಟಿ ಓಟ್. ಆ್ಯಪ್, ಆ್ಯಟ್, ಓಪ್, ಓಟ್ ಇವುಗಳ ಸಹಾಯದಿಂದ ಶಬ್ದಗಳನ್ನು ಯಾವ ರೀತಿ ಓದೋದನ್ನು ನೋಡ್ರಿ. ಟಿ ಎ ಪಿ ಟ್ಯಾಪ್, ಎ ಪಿ ಆ್ಯಪ್, ಇದರ ಹಿಂದೆ ಟಿ ಹಚ್ಚಿದ್ವಿ ಅಂದ್ರೆ ಟಿ ಎ ಪಿ ಟ್ಯಾಪ್. ಸಿ ಎ ಪಿ ಕ್ಯಾಪ್, ಎ ಪಿ ಆ್ಯಪ್, ಟಿ ಎ ಪಿ ಟ್ಯಾಪ್, ಸಿ ಎ ಪಿ ಕ್ಯಾಪ್. ನೆಕ್ಸ್ಟ್ ಎ ಟಿ ಆ್ಯಟ್, ಸಿ ಎ ಟಿ ಕ್ಯಾಟ್, ಪಿ ಎ ಟಿ ಪ್ಯಾಟ್. ಎ ಟಿ ಆ್ಯಟ್, ಸಿ ಎ ಟಿ ಕ್ಯಾಟ್, ಪಿ ಎ ಟಿ ಪ್ಯಾಟ್. ನೆಕ್ಸ್ಟ್ ಒ ಪಿ ಓಪ್, ಟಿ ಒ ಪಿ ಟಾಪ್, ಪಿ ಒ ಪಿ ಪಾಪ್. ಒ ಪಿ ಓಪ್, ಟಿ ಒ ಪಿ ಟಾಪ್, ಪಿ ಒ ಪಿ ಪಾಪ್. ನೆಕ್ಸ್ಟ್ ಒ ಟಿ ಓಟ್, ಸಿ ಒ ಟಿ ಕಾಟ್, ಪಿ ಒ ಟಿ ಪಾಟ್. ಒ ಟಿ ಓಟ್, ಸಿ ಒ ಟಿ ಕಾಟ್, ಪಿ ಒ ಟಿ ಪಾಟ್. ಇವುಗಳನ್ನು ಮತ್ತೆ ಮತ್ತೆ ಓದ್ತಾ ಇರಬೇಕು. ನೆಕ್ಸ್ಟ್ ನಾವು ಇಲ್ಲಿ ಹೊಸ ಶಬ್ದಗಳನ್ನು ನೋಡ್ತೀವಿ. ಅವುಗಳಿಗೆ ಸೈಟ್ ವರ್ಡ್ಸ್ ಅಂಥೇಳಿ ಕರೀತಾರೆ. ಇವು ನಮಗೆ ವಾಕ್ಯಗಳಲ್ಲಿ ಮತ್ತೆ ಮತ್ತೆ ಕಾಣಸಿಗುವಂತಹ ಶಬ್ದಗಳು, ಅವುಗಳಿಗೆ ಸೈಟ್ ವರ್ಡ್ಸ್ ಅಂಥೇಳಿ ಕರೀತಾರೆ. ಅವು ಯಾವನ್ನ ನೋಡೋಣ. ಅ, ಇನ್, ಈಸ್, ಹ್ಯಾಸ್, ಆನ್, ದ, ದಿಸ್. ಅ, ಇನ್, ಈಸ್, ಹ್ಯಾಸ್, ಆನ್, ದ, ದಿಸ್ ಇವೆಲ್ಲ ಸೈಟ್ ವರ್ಡ್ಸ್ಗಳು. ಇಂಟ್ರೊಡಕ್ಷನ್ ಸೈಟ್ ವರ್ಡ್ಸ್ ಎ, ಇನ್, ಹೀಸ್, ಹ್ಯಾಸ್, ಆನ್, ದ, ದಿಸ್. ಇಲ್ಲಿ ವಾಕ್ಯದಲ್ಲಿ ಯಾವ ರೀತಿಯ ಶಬ್ದಗಳು ಬಂದಿರ್ತಾವು ಅವುಗಳನ್ನು ಓದ್ಕೋತ ಹೋಗೋಣ. ವಾಕ್ಯಗಳನ್ನು ಓದ್ತಾ ಇದ್ದಾಗ ತೋತೋ ಆ್ಯಂಡ್ ದ ಕ್ಯಾಪ್. ದಿಸ್, ಹೀಸ್, ತೋತೋ. ದ baby cat. He lives with Papa cat and Mama cat. Papa cat has a cap. Mama cat has a cap. So Toto also wanted a cap. I want a cap too, he said. Papa cat said, baby cats do not wear caps. One day Papa cat was going out. He hid the cap in a pot. He put the pot on the cot and went out. Papa cat has a cap. What do you think happened when Papa cat left? Toto cat got on to the cot, put his hand in the pot, and pulled out the cap. Toto cat put the cap on his head. He was very happy. ಈ
ಸೈಟ್ ವರ್ಡನ್ನು ಇರುವುದನ್ನು ಗಮನಿಸಿದ್ರಿ. ಇವು ಮತ್ತೆ ಮತ್ತೆ ಬರ್ತಾ ಇರ್ತಾವೆ. ಇವುಗಳ ಸಹಾಯದಿಂದ ವಾಕ್ಯಗಳನ್ನು ಓದಲಿಕ್ಕೆ ನಮ್ಗೆ ಸುಲಭ ಆಗ್ತೈತಿ. ಈ ಪ್ಯಾರಾಗ್ರಾಫನ್ನು ನೀವು ಒಂದೊಂದು ಅಕ್ಷರಗಳನ್ನು ಓದ್ತಾ ಅವುಗಳನ್ನು ಶಬ್ದಗಳನ್ನು ರಚನೆ ಮಾಡ್ತಾ ಓದ್ತಾ ಇದ್ದಾಗ ಇಂಗ್ಲೀಷ್ ಸುಲಭವಾಗಿ ಓದೋದನ್ನು ರೂಢಿಸ್ಕೊಳ್ಬೋದು. ನೆಕ್ಸ್ಟ್ ಕ್ವಿಸ್ ಟೈಮ್. ಸರ್ಕಲ್ ಸೈಟ್ ವರ್ಡ್ಸ್. ಇಲ್ಲಿ ಅನೇಕ ಶಬ್ದಗಳನ್ನು ಕೊಡಲಾಗಿದೆ. ಈ ಶಬ್ದದಲ್ಲಿ ಸೈಟ್ ವರ್ಡ್ಸ್ ಯಾವಿರ್ತಾವೆ ಅವುಗಳಿಗೆ ನಾವು ಸರ್ಕಲ್ ಹಾಕಬೇಕು. ಇಲ್ಲಿ ಸೈಟ್ ವರ್ಡ್ಗಳನ್ನು ಕೊಡಲಾಗಿದೆ. ಎ, ಇನ್, ಈಸ್, ಹ್ಯಾಸ್, ಆನ್, ದ, ದಿಸ್. ಮೊದಲೇದಾಗಿ ಎ ಎಲ್ಲೈತಿ ನೋಡೋಣ. ಎ, ನೆಕ್ಸ್ಟ್ ಇನ್, ನೆಕ್ಸ್ಟ್ ಹೀಸ್, ನೆಕ್ಸ್ಟ್ ಹ್ಯಾಸ್, ನೆಕ್ಸ್ಟ್ ಆನ್, ನೆಕ್ಸ್ಟ್ ದ, ನೆಕ್ಸ್ಟ್ ದಿಸ್. ಹೀಗೆ ನೀವು ಸೈಟ್ ವರ್ಡ್ಗಳನ್ನು ಹುಡುಕುವುದರ ಮೂಲಕ ಇವುಗಳನ್ನು ಮತ್ತೆ ಮತ್ತೆ ಓದುವುದರಿಂದ ನೆನಪಿಟ್ಕೊಳ್ಳೋಕ್ಕೆ ಕೂಡ ಸಹಾಯ ಆಗ್ತೈತಿ ಮತ್ತು ಓದ್ಲಿಕ್ಕೆ ಭೀ ಕೂಡ ಸಹಾಯ ಆಗ್ತೈತಿ ಶಬ್ದ ಮತ್ತು ಸೈಟ್ ವರ್ಡ್ಸದಿಂದ. ಇನ್ನೊಂದು ಆ್ಯಕ್ಟಿವಿಟೀಸ್ಗಳ ಮೂಲಕ ನಾವು ಇಂಗ್ಲೀಷನ್ನು ಓದಲಿಕ್ಕೆ ಕೂಡ ಸುಲಭ ಮಾಡ್ಬೋದು. ಯಾವ ರೀತಿ ಅಂದ್ರೆ, ಲುಕ್ ಆ್ಯಟ್ ದ ಪಿಕ್ಚರ್ ಆ್ಯಂಡ್ ರೀಡ್ ದ ಸೆಂಟೆನ್ಸಸ್. ಅಂದರೆ ಚಿತ್ರದ ಸಹಾಯದಿಂದ ವಾಕ್ಯ ರಚನೆ ಮಾಡುವುದನ್ನು, ವಾಕ್ಯ ಓದುವುದನ್ನು ಕೂಡ ನಾವು ಸುಲಭವಾಗಿ ಮಾಡ್ಕೊಳ್ಬೋದು. ಮೊದಲೇದಾಗಿ ಚಿತ್ರವನ್ನು ಗಮನಿಸಿ ಈ ಚಿತ್ರಕ್ಕೆ ಏನಂತಾರೆ ಇಂಗ್ಲೀಷ್ನಾಗ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ಚಿತ್ರವನ್ನು ನೋಡಿದ್ರಿ, ಈ ಚಿತ್ರವನ್ನು ನಾವು ಸೆಂಟೆನ್ಸ್ ಅದನ್ನು ಯಾವ ರೀತಿ ಮಾಡ್ತೀವಿ? ದಿಸ್ ಈಸ್ ಅ ಕ್ಯಾಪ್. ದಿಸ್ ಈಸ್ ಅ ಕ್ಯಾಪ್. ಎರಡನೇ ಚಿತ್ರವನ್ನು ಗಮನಿಸಿ. ದಿಸ್ ಈಸ್ ಅ ಪಾಟ್. ದಿಸ್ ಈಸ್ ಅ ಪಾಟ್. ದಿಸ್ ಈಸ್ ಅ ಕಾಟ್. ದಿಸ್ ಈಸ್ ಅ ಕಾಟ್. ದಿಸ್ ಈಸ್ ಅ ಪಾಪಾ ಕ್ಯಾಟ್. ದಿಸ್ ಈಸ್ ಅ ಪಾಪಾ ಕ್ಯಾಟ್. This is a Toto cat. This is a Toto cat. ಈಗ ಪುನಃ ಈ ಸೆಂಟೆನ್ಸ್ಗಳನ್ನು ಓದೋಣ. This is a cap. This is a pot. This is a cot. This is a papa cat. This is a ತೋತೋ ಕ್ಯಾಟ್. ಇವುಗಳನ್ನು ನೀವು ಮತ್ತೆ ಮತ್ತೆ ಓದ್ತಾ ಇರಬೇಕು. ಓದ್ತಾ ಇದ್ದಾಗ ಪ್ರಯತ್ನ ಮಾಡಿದಾಗ ಇಂಗ್ಲೀಷ್ ಸುಲಭವಾಗಿ ನಾವು ಓದೋದನ್ನು ರೂಢಿಸ್ಕೊಳ್ಬೋದು. ಪಾಪಾ ಕ್ಯಾಟ್ ಹ್ಯಾಸ್ ಅ ಕ್ಯಾಪ್. ಪಾಪಾ ಕ್ಯಾಟ್ ಹ್ಯಾಸ್ ಅ ಕ್ಯಾಪ್. ದ ಕ್ಯಾಪ್ ಈಸ್ ಇನ್ ದ ಪಾಟ್. ದ ಕ್ಯಾಪ್ ಈಸ್ ಇನ್ ದ pot. The pot is on the cot. The pot is on the cot. Toto cat is on the cot. Toto cat is on the cot. Toto cat has the cap. Toto cat has the cap. Next activities ಮಾಡೋಣ. Match the pictures with the words. ಇಲ್ಲಿ ಚಿತ್ರಗಳ ಸಹಾಯದಿಂದ ವರ್ಡ್ಸನ್ನು ಗುರುತಿಸ್ಕೋಬಹುದು. ಮೊದಲೇದಾಗಿ ಶಬ್ದಗಳನ್ನು ನೋಡೋಣ. CAT cat. COT cot. TAP tap. TOP top. POT pot. CAP cap. ಇವೆಲ್ಲ ವರ್ಡ್ಸ್. ಇವುಗಳಿಗೆ ಚಿತ್ರಗಳಿಗೆ ಹೊಂದಿಸೋಣ. ಮೊದಲೇದು CAT ಕ್ಯಾಟ್. ಇಲ್ಲಿ ಚಿತ್ರ ಇದೆ, ಇದಕ್ಕೆ ಕ್ಯಾಟ್ ಶಬ್ದಕ್ಕೆ ಮತ್ತು ಚಿತ್ರಕ್ಕೆ ಹೊಂದಿಸಲಾಗಿದೆ. ನೆಕ್ಸ್ಟ್ COT ಕಾಟ್. ನೆಕ್ಸ್ಟ್ TAP tap. Next TOP top. Next
POT ಪಾಟ್. ನೆಕ್ಸ್ಟ್ CAP ಕ್ಯಾಪ್. ಹೀಗೆ ಶಬ್ದಗಳ ಸಹಾಯದಿಂದ ಚಿತ್ರಗಳನ್ನು ಕೂಡ ಅಥವಾ ಚಿತ್ರಗಳ ಸಹಾಯದಿಂದ ಶಬ್ದಗಳನ್ನು ಕೂಡ ನಾವು ಹೊಂದಿಸಬಹುದು. ಇನ್ನೊಂದು ಆ್ಯಕ್ಟಿವಿಟೀಸ್ ಮಾಡೋಣ. ಈಗ ಶಬ್ದಗಳನ್ನು ಒಂದೊಂದು ಅಕ್ಷರಗಳನ್ನು ಕಲಿತ್ರಿ, ಅದಾದ ಬಳಿಕ ಶಬ್ದಗಳ ರಚನೆಯನ್ನು ಮಾಡೋದನ್ನು ಕಲಿತ್ರಿ, ಓದೋದನ್ನು ಕಲಿತ್ರಿ. ಈಗ ಇನ್ನೊಂದು ನೀವು ಇನ್ನೂ ಅದರೊಳಗೆ ಹೆಚ್ಚು ಆಳವಾಗಿ ಗುರುತಿಸ್ಕೋಬೋದು ಅಥವಾ ಪ್ರಾಕ್ಟೀಸ್ ಆಗ್ಬೋದು ಅಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಂದರೆ ಒಂದು ಅಕ್ಷರಗಳನ್ನು ಬಿಟ್ಟಿರ್ತಾರೋ ಆ ಅಕ್ಷರವನ್ನು ತುಂಬಿದಾಗ ಹೊಸ ಶಬ್ದ ರಚನೆ ಆಗ್ತೈತಿ. ಇಲ್ಲಿ ಪಿಕ್ಚರನ್ನು ನೋಡಿ ಆ ಶಬ್ದವನ್ನು ಯಾವುದು ಇದನ್ನು ಮಿಸ್ಸಿಂಗ್ ಲೆಟ್ರ್ ಯಾವ್ದು ಇರ್ತೈತೆ ನೋಡ್ರಿ ಅದನ್ನು ತುಂಬಿ ನಾವು ಶಬ್ದವನ್ನು ಓದೋದನ್ನು ರೂಢಿಸ್ಕೊಳ್ಬೋದು. ಮೊದಲೇದಾಗಿ ನೋಡ್ರಿ, ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ ಮತ್ತು ಕೆಳಗೆ ಶಬ್ದಗಳನ್ನು ಕೊಡಲಾಗಿದೆ. ಅದ್ರೊಳಗ ಒಂದೊಂದು ಅಕ್ಷರ ಮಿಸ್ ಆಗಿದ್ದೈತಿ. ಈ ಅಕ್ಷರವನ್ನು ಚಿತ್ರದ ನೋಡಿದಾಗ ನಾವು ಏನಂತಾರ ಅನ್ನೋದನ್ನು ಗೊತ್ತಾಗ್ತೈತಿ. ಅದನ್ನು ಬಿಟ್ಟಿರುವಂತಹ ಅಕ್ಷರನ ತುಂಬೋಣ. ಮೊದಲೇದು POT ಪಾಟ್. ನೆಕ್ಸ್ಟ್ TAP ಟ್ಯಾಪ್, TOP ಟಾಪ್, CAP ಕ್ಯಾಪ್, COT ಕಾಟ್, CAT ಕ್ಯಾಟ್. ಈ ರೀತಿ ಬಿಟ್ಟಿರುವ ಅಕ್ಷರವನ್ನು ತುಂಬೋದರ ಮೂಲಕ ಶಬ್ದವನ್ನು ರಚನೆ ಮಾಡೋದು. ಇಲ್ಲಿ ನಿಮ್ಮ ಇಂಗ್ಲೀಷನ್ನು ಇನ್ನೂ ಆಳವಾಗಿ ತಿಳ್ಕೊಳಕ್ಕೆ ಮತ್ತು ಓದ್ಲಕ್ಕ ಈ ಆ್ಯಕ್ಟಿವಿಟೀಸ್ ತುಂಬಾ ಸುಲಭ ಆಗ್ತತಿ. ಥ್ಯಾಂಕ್ ಯು.